ಫ್ರೆಂಡ್ಸ್, ಜೀವನದಲ್ಲಿ ಎಷ್ಟು ಜನ ನಿನ್ನನ್ನು ತುಳಿದ್ರು, ಎಷ್ಟು ಜನ ನಿನ್ನ ಅವಮಾನ ಮಾಡಿದ್ರು, ಎಷ್ಟು ಬಾರಿ ನೀನು ಒಂಟಿಯಾಗಿದ್ದೆ, ಇದೆಲ್ಲ ಯಾರಿಗೂ ಬೇಕಾಗಿಲ್ಲ ಫ್ರೆಂಡ್ಸ್. ಆದರೆ ಒಂದಿನ ಬರುತ್ತೆ, ಆ ದಿನ ನಿನ್ನ ಒಂದು ಗೆಲುವು ನಿನ್ನೆಲ್ಲ ಕಷ್ಟ, ನೋವು, ಅವಮಾನಗಳಿಗೆ ಸಮಾಧಿ ಕಟ್ಟುತ್ತೆ. ಜೀವನದಲ್ಲಿ ಗೆಲ್ಲೋನು ಯಾವಾಗಲೂ ಸ್ಟ್ರಾಂಗ್ ಆಗಿರೋದಿಲ್ಲ, ಆದರೆ ಎಷ್ಟು ಬಾರಿ ಬಿದ್ದರೂ ಮತ್ತೆ ಎದ್ದು ನಿಲ್ಲೋನೆ ನಿಜವಾಗ್ಲೂ ಸ್ಟ್ರಾಂಗ್ ಆಗಿರೋದು. ಇವತ್ತು ನೀನು ಎದುರಿಸ್ತಿರೋ ಸಮಸ್ಯೆ ನಾಳೆ ನಿನ್ನ ಸ್ಟ್ರೆಂತ್ ಆಗುತ್ತೆ. ಇವತ್ತು ನಿನ್ನ ಇಗ್ನೋರ್ ಮಾಡಿದವರು ನಾಳೆ ನಿನ್ನ ಸಕ್ಸಸ್ ನೋಡಿಕೊಂಡು ಮಾತಾಡ್ತಾರೆ. ಜೀವನ ಅನ್ನೋದು ಸುಲಭ ಅಲ್ಲ ಫ್ರೆಂಡ್ಸ್. ಪ್ರತಿ ವ್ಯಕ್ತಿಯೊಳಗೆ ಒಂದು ಯುದ್ಧ ನಡೀತಾ ಇರುತ್ತೆ. ಯಾರಿಗೋ ಫ್ಯಾಮಿಲಿ ಪ್ರಾಬ್ಲಮ್, ಯಾರಿಗೋ ಲವ್ ಫೇಲು, ಯಾರಿಗೋ ಕೆರಿಯರ್ ಟೆನ್ಷನ್. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ಪ್ರಾಬ್ಲಮ್ಸ್ಗಳು ನಿನ್ನ ಡಿಸ್ಟರಿ ಮಾಡಲು ಬರೋದಿಲ್ಲ ಫ್ರೆಂಡ್, ನಿನ್ನನ್ನು ಸ್ಟ್ರಾಂಗ್ ಮಾಡೋಕ್ಕೆ ಬರ್ತವೆ. ಒಂದು ಕಲ್ಲನ್ನ ದೇವ್ರ ಮೂರ್ತಿ ಮಾಡಬೇಕಂದ್ರೆ ಅದನ್ನು ಹೊಡಿಬೇಕು, ಕತ್ತರಿಸ್ಬೇಕು, ನೋವು ಕೊಡಬೇಕು. ಅದೇ ರೀತಿ ಜೀವನ ಕೂಡ ನಿನ್ನನ್ನು ಹೊಡೆಯುತ್ತೆ. ಯಾಕಂದರೆ ನಿನ್ನೊಳಗೆ ಒಬ್ಬ ದೊಡ್ಡ ವ್ಯಕ್ತಿ ಹುಟ್ಟಬೇಕಾಗಿದೆ. ನಿನ್ನ ಅವಮಾನ ಮಾಡಿದವ್ರನ್ನ ಹೇಟ್ ಮಾಡಬೇಡ, ಅವ್ರು ನಿನ್ನ ಮೋಟಿವೇಶನ್. ನಿನ್ನ ಕಡೆಗಣಿಸಿದವ್ರನ್ನ ಕರ್ಜ್ ಮಾಡಬೇಡ, ಅವ್ರು ನಿನ್ನ ಎನರ್ಜಿ. ಯಾಕಂದರೆ ಜೀವನದಲ್ಲಿ ದೊಡ್ಡ ಸಕ್ಸಸ್ ನೋಡಿದವರು ಕಂಫರ್ಟ್ ಝೋನಲ್ಲಿದ್ದವರಲ್ಲ, ನೋವು ಕಂಡವರು. ಒಮ್ಮೆ ಯೋಚನೆ ಮಾಡು, ನಿನ್ನ ಕಣ್ಣೀರು, ನಿನ್ನ ಫೇಲ್ಯೂರ್, ನಿನ್ನ ಲೋನ್ಲಿನೆಸ್ ಇವೆಲ್ಲವೂ ನಿನ್ನ ಫ್ಯೂಚರ್ ಸಕ್ಸಸ್ಗೆ ಕಟ್ಟಡದ ಕಲ್ಲುಗಳು. ಇವತ್ತು ಜನ ನಿನ್ನ ಮಾತು ಕೇಳ್ತಿಲ್ಲ, ನಾಳೆ ನಿನ್ನ ಅಡ್ವೈಸ್ ಕೇಳೋಕ್ಕೆ ಕಾಯ್ತಾರೆ. ಟೈಮ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್, 100%. ಆದರೆ ಒಂದು ಕಂಡೀಷನ್ ಇದೆ, ನೀನು ನಿಲ್ಲಬಾರ್ದು. ಜೀವನ ಹೊಡೆದ್ರೆ ಮತ್ತೆ ಎದ್ದೇಳು, ಫೇಲ್ಯೂರ್ ಆದರೆ ಇನ್ನಷ್ಟು ಕಲಿತು ಮುಂದೆ ಹೋಗು. ಜನ ನಿನ್ನ ಡೌಟ್ ಮಾಡಿದ್ರೆ ಅದನ್ನೇ ಫ್ಯೂಯಲ್ ಆಗಿ ಬಳಸ್ಕೊ. ನಿನ್ನ ಕನಸು ದೊಡ್ಡದಾದರೆ ನಿನ್ನ ಸ್ಯಾಕ್ರಿಫೈಸ್ ಕೂಡ ದೊಡ್ಡದಾಗೇ ಇರಬೇಕು. ಬೆಳಿಗ್ಗೆ ಬೇಗ ಏಳು, ದೇಹವನ್ನು ಸ್ಟ್ರಾಂಗ್ ಮಾಡು, ಮೈಂಡ್ನ ಕಂಟ್ರೋಲ್ ಮಾಡು. ಟೈಮ್ ವೇಸ್ಟ್ ಮಾಡಬೇಡ, ಯಾಕಂದರೆ ಒಂದು ದಿನ ನಿನ್ನ ಸಕ್ಸಸ್ ಎಲ್ರ ಬಾಯಿ ಮುಚ್ಚಿಸ್ಬೇಕು. ರಿಮೆಂಬರ್, ಲಯನ್ ಯಾವತ್ತೂ ಕ್ರೌಡ್ನ ಫಾಲೋ ಮಾಡೋದಿಲ್ಲ, ಅದು ತನ್ನ ದಾರಿಯಲ್ಲೇ ನಡೆಯುತ್ತೆ. ನೀನು ಕೂಡ ಹಾಗೇ ಇರಬೇಕು. ನಿನ್ನ ಜೀವನನ ಚೇಂಜ್ ಮಾಡೋದು ಲಕ್ ಅಲ್ಲ, ನಿನ್ನ ಡಿಸಿಷನ್ಸ್. ನಿನ್ನ ಫ್ಯೂಚರ್ನ ಬಿಲ್ಡ್ ಮಾಡೋದು ಮನಿ ಅಲ್ಲ, ನಿನ್ನ ಡಿಸಿಪ್ಲಿನ್. ನಿನ್ನ ಪೇರೆಂಟ್ಸ್ ನಿನ್ನ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾರೆ, ನಿನ್ನನ್ನು ಇಗ್ನೋರ್ ಮಾಡಿದವರು ರಿಗ್ರೆಟ್ ಮಾಡ್ತಾರೆ, ನಿನ್ನನ್ನು ತುಳಿದವರು ಶಾಕ್ ಆಗ್ತಾರೆ. ಹಾಗಾಗಿ ಇವತ್ತು ಕಷ್ಟ ಇದ್ದರೂ ನಿಲ್ಲಬೇಡ, ಸ್ಲೋ ಆಗಿದ್ರೂ ಪರವಾಗಿಲ್ಲ, ಆದರೆ ಸ್ಟಾಪ್ ಮಾತ್ರ ಆಗಬೇಡ. ಯಾಕಂದರೆ ನಿನ್ನ ಸ್ಟೋರಿ ಇನ್ನೂ ಮುಗ್ದಿಲ್ಲ, ನಿನ್ನ ಬೆಸ್ಟ್ ಚಾಪ್ಟರ್ ಇನ್ನೂ ಬರಬೇಕಾಗಿದೆ. ಆ ದಿನ ನಿನ್ನ ಒಂದು ಗೆಲುವು ನಿನ್ನೆಲ್ಲ ಕಷ್ಟಗಳಿಗೆ ಸಮಾಧಿ ಕಟ್ಟುತ್ತೆ.